ಇದು ಬೇಲಿಯ ಎದ್ದು ಹೊಲ ಮೇಯ್ದ ಕತೆ. ಪೊಲೀಸ್ ಅಪ್ಪನಿಂದನೇ ಲಕ್ಷ ಲಕ್ಷ ಹಣ ಕಳ್ಳತನವಾಗಿದೆ. ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿ ಕಳ್ಳತನವಾಗಿದೆ. ಇದು ಬೇಲಿಯ ಎದ್ದು ಹೊಲ ಮೇಯ್ದಂತಹ ಕಥೆಯಾದ ಹೋಗಿದೆ. ಪೊಲೀಸ್ ಅಪ್ಪನಿಂದಲೇ ಲಕ್ಷ ಲಕ್ಷ ಹಣ ಕಳ್ಳತನವಾಗಿದೆ. ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲೇ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಆರೋಪಿ ಬಂಧನ ವೇಳೆ ಕಾರ್ನಲ್ಲಿದ್ದಂತಹ ಬ್ಯಾಗ್ ಕಳವಾಗಿದೆ. ಆರೋಪಿಯ ಹಣದ ಬ್ಯಾಗ್ ಕದ್ದ ಹೆಡ್ ಕಾನ್ಸ್ಟೇಬಲ್. ಸೈಬರ್ ಪ್ರಕರಣ ಒಂದರಲ್ಲಿ ಆರೋಪಿಯ ಬಂಧನವಾಗಿದೆ. ಕಾರ್ನಲ್ಲಿದ್ದಂತಹ 11 ಲಕ್ಷ ಹಣದ ಬ್ಯಾಗ್ ಇಟ್ಟಿದ್ದ ಆರೋಪಿ ವಿಚಾರಣೆಗೆ ಕರೆದಾಗ ಹಣ ಎಗರಿಸಿದ ಕಾನ್ಸ್ಟೇಬಲ್. ಹಣ ಕದ್ದು ಏನು ಗೊತ್ತೇ ಇಲ್ಲ ಅಂತ ಹೇಳಿ ಜಬೀವುಲ್ಲಾ ನಿಂತ್ಕೊಂಡಿದ್ದ. ಇದು ಬೇಲಿಯ ಎದ್ದು ಹೊಲ ಮೇಯ್ದಂತಹ ಕಥೆಯಾಗೋಗಿದೆ. ಖತರ್ನಾಕ್ ಕಾನ್ಸ್ಟೇಬಲ್ನ ಕಥೆ ಇದು. ಆವರಣದಲ್ಲಿದ್ದಂತಹ ಕಾರ್ನಲ್ಲಿದ್ದಂತಹ ಹಣವನ್ನೇ ಎಗರಿಸಿಕೊಂಡು ಹೋಗಿದ್ದಾರೆ. ಬೆಂಗಳೂರಿನ ಅತಿ ದೊಡ್ಡ ರಾಬರಿ ಕೇಸ್ ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾಗಿ ಪೊಲೀಸರ ಕೈವಾಡವೇ ಇತ್ತು. ಈಗ ನೋಡಿದ್ರೆ ಪೊಲೀಸರೇ ಇಂಥ ಕೆಲಸಗಳಲ್ಲಿ ಕೈಚಳಕವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಸಾರ್ವಜನಿಕರಿಗೆ ರಕ್ಷಣೆಯನ್ನ ಕೊಡೋರು ಯಾರು, ಮಾರ್ಗದರ್ಶನವನ್ನ ಕೊಡೋದು ಯಾರು, ಹೆಲ್ಪಿಗೆ ಬರೋದು ಯಾರು? ಯಾಕಂತ ಹೇಳಿದ್ರೆ ಇವರೇ ಇಂಥ ರಾಬರಿ ಕೇಸ್ನಲ್ಲೆಲ್ಲ ತೊಡಗಿಸ್ಕೊಳ್ತಾ ಇದ್ದಾರೆ. ಹೆಂಗೋ ಪೊಲೀಸರು ನಮಗೆ ಗೊತ್ತಿರುತ್ತೆ ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ನಮ್ಮ ಖತರ್ನಾಕ್ ಬುದ್ಧಿಯನ್ನ, ಪೊಲೀಸ್ ಬುದ್ಧಿಯನ್ನ ತೋರಿಸಬಹುದು ಅಂತ ಹೇಳಿ ಅನ್ಕೊಳ್ತಾರೆ. ಆರೋಪಿಯನ್ನ ಬಂಧಿಸಿದ ಇನ್ಸ್ಪೆಕ್ಟರ್ ಉಮೇಶ್ ತಂಡ. ಜೈಲಿನಲ್ಲಿದ್ದು ಬೇಲ್ ಪಡೆದು ಹೊರಬಂದ ಆರೋಪಿ. ಹೊರಬಂದ ಬಳಿಕ ಬ್ಯಾಗ್ ನಾಪತ್ತೆಯಾಗಿರೋದು ಬೆಳಕಿಗೆ ಬಂದಿದೆ. ತಕ್ಷಣ ಸೈಬರ್ ಪೊಲೀಸರ ಬಳಿ ಪ್ರಶ್ನೆ ಮಾಡಿದ್ದಾನೆ ಆರೋಪಿ. ಆರೋಪಿನ ಪ್ರಶ್ನೆಗೆ ಗಾಬರಿಗೊಂಡು ಪರಿಶೀಲನೆ ಮಾಡಿದ್ರು ಅಲ್ಲಿನ ಪೊಲೀಸರು. ಕಾರ್ನಲ್ಲಿದ್ದ ಹಣದ ಬ್ಯಾಗ್ ಕಳವು ಮಾಡಿದ್ದು ಬೆಳಕಿಗೆ ಬಂದಿದೆ. ಸುಮಾರು 11 ಲಕ್ಷ ಹಣ ಕಳ್ಳತನ ಮಾಡಿ ಆರಾಮಾಗಿ ಓಡಾಡ್ಕೊಂಡಿದ್ದ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ. ಘಟನೆಯ ಬಗ್ಗೆ ಡಿಸಿಪಿ ರಾಜಾ ಇಮಾಮ್ ಕಾಸಿಂಗೆ ದೂರನ್ನ ಸಲ್ಲಿಕೆ ಮಾಡಲಾಗಿತ್ತು. ಆರೋಪಿಯನ್ನ ಬಂಧಿಸಿದಂತ ಇನ್ಸ್ಪೆಕ್ಟರ್ ಉಮೇಶ್ ತಂಡ ಜೈಲಿನಲ್ಲಿದ್ದು ಬೇಲ್ ಪಡೆದು ಹೊರಬಂದಿದ್ದ ಆರೋಪಿ ಹೊರಬಂದ ಬಳಿಕ ಬ್ಯಾಗ್ ನಾಪತ್ತೆಯಾಗಿರೋದು ಗೊತ್ತಾಗಿದೆ. ತಕ್ಷಣ ಸೈಬರ್ ಪೊಲೀಸರ ಬಳಿ ಪ್ರಶ್ನೆ ಮಾಡಿದ್ದಾನೆ ಆರೋಪಿ. ಬ್ಯಾಗ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಆರೋಪಿಯ ಪ್ರಶ್ನೆಗೆ ಗಾಬರಿಗೊಂಡಂತಹ ಅಲ್ಲಿನ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ರು. ಈ ವೇಳೆ ಕಾರ್ನಲ್ಲಿದ್ದಂತ ಹಣದ ಬ್ಯಾಗ್ ಜಬೀವುಲ್ಲಾ ತೆಗೆದುಕೊಂಡು ಹೋದದ್ದು ಕೂಡ ಬೆಳಕಿಗೆ ಬಂದಿದೆ. ಸಿಸಿ ಕ್ಯಾಮೆರಾದಲ್ಲಿ ಜಬೀವುಲ್ಲಾ ಹಣದ ಬ್ಯಾಗ್ ಕಳ್ಳತನ ಮಾಡಿರೋದು ಬೆಳಕಿಗೆ ಬಂದಿದೆ. ಆರೋಪಿಯ ಬಂಧನದ ವೇಳೆ ಕಾರ್ನಲ್ಲಿದ್ದಂಥ ಬ್ಯಾಗ್ ಅನ್ನ ಕಳವು ಮಾಡಿದ್ದಾನೆ. ಸುಮಾರು 11 ಲಕ್ಷ ಹಣವನ್ನ ಕಳ್ಳತನ ಮಾಡಿ ಆರಾಮಾಗಿ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಿದೆ. ಘಟನೆಯ ಬಗ್ಗೆ ಡಿಸಿಪಿ ರಾಜಾ ಇಮಾಮ್ ಕಾಸಿಂಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಹೆಡ್ ಕಾನ್ಸ್ಟೇಬಲ್ ಮನೆ ಸರ್ಚ್ ಮಾಡಿದ ಸೈಬರ್ ಪೊಲೀಸರು. ಈ ವೇಳೆ ಮನೆಯ ಬಳಿಯೇ ಹೈಡ್ರಾಮಾ ಮಾಡಿದ್ದ ಜಬೀವುಲ್ಲಾ. ಸೈಬರ್ ಪೊಲೀಸರನ್ನ ಮನೆಯೊಳಗೆ ಬಿಡ್ಲೇ ಇಲ್ಲ, ಗಲಾಟೆ ಮಾಡ್ತಾ ಇದ್ದ. ಬೆಡ್ ಕೆಳಗೆ ಹಣ ಜೋಡಿಸಿದಂಥ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ. 2 ಲಕ್ಷ ಹಣ ವಾಪಸ್ ಕೊಟ್ಟಿರುವಂಥ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ 11 ಲಕ್ಷದಲ್ಲಿ 2 ಲಕ್ಷ ಹಣವನ್ನ ವಾಪಸ್ ಕೊಟ್ಟಿದ್ದಾನೆ. ಮನೆ ಬಳಿಗೆ ಹೋದಾಗ ಪರಿಶೀಲನೆಯನ್ನ ನಡೆಸಬೇಕು ಅಂತೇಳಿ ಪೊಲೀಸರ ತಂಡ ಹೋದಾಗ ಅವ್ರ ಮನೆ ಒಳಗೆ ಬಿಟ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಆ ಕಾನ್ಸ್ಟೇಬಲ್ ಜಬೀವುಲ್ಲಾ. ಆದರೂ ಕೂಡ ಒತ್ತಾಯದ ಮೇರೆಗೆ ಒಳಗಡೆ ನುಗ್ಗಿ ಪರಿಶೀಲನೆಯನ್ನ ನಡೆಸ್ತಾರೆ. ಎಲ್ಲ ನೀಟಾಗಿ ಬೆಡ್ಗಳಿಗೆ ಜೋಡಿಸಿಟ್ಟಿದ್ದು. ಅದು ಕೇವಲ 2 ಲಕ್ಷ ಹಣ ಮಾತ್ರ ವಾಪಸ್ಸನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಉಳಿದ ಹಣ ಎಲ್ಲೋಯ್ತು ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಾರ್ವಜನಿಕರನ್ನ ರಕ್ಷಣೆ ಮಾಡಬೇಕಾದಂಥ ಪೊಲೀಸರೇ ಇಂಥ ಕೆಲಸಗಳಿಗೆ ಬ್ರೇಕ್ ಹಾಕಬೇಕಾದಂಥ ಪೊಲೀಸರೇ ಇಂಥ ಕೆಟ್ಟ ಕೆಲಸಗಳನ್ನ, ನೀಚ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಇನ್ನೊಬ್ರು ಕೂಡ ಕಲಿತಾರೆ. ಯಾಕಂತ ಹೇಳಿದ್ರೆ ರಾಬರಿ ಕೇಸ್ನಲ್ಲೂ ಕೂಡ ಇದೇ ರೀತಿಯಾದಂಥ ಪೊಲೀಸರು ಕೂಡ ಇಂಥ ಕೈಚಳಕವನ್ನ ತೋರಿಸಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈಗ ಬೇಲಿ ಎದ್ದು ಹೊಲ ಮೈದಂತೆ ಅನ್ನುವಂಥ ಗಾದೆ ಮತ್ತು ನಿಜವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಪೊಲೀಸರೇ ತಮ್ಮ ಕೈಚಳಕವನ್ನ, ಪೊಲೀಸ್ ಬುದ್ಧಿಯನ್ನ ತೋರಿಸ್ತಾ ಇದ್ದಾರೆ. ಅದು ಆರೋಪಿಯ ಕಾರ್ನಲ್ಲಿದ್ದಂಥ ಹಣವನ್ನ ಎಗ್ಗಿಸ್ಕೊಂಡು ಹೋಗಿದ್ದಾನೆ. ಅದು ಮತ್ತೆ ಪೊಲೀಸರು ಮನೆ ಬಳಿಗೆ ಹೋದಾಗ್ಲೂ ಕೂಡ ಮನೆ ಬಳಿಗೆ ಬಿಟ್ಕೊಳ್ಳೋಕ್ಕೂ ಕೂಡ ಆರೋಪಿ ರೆಡಿ ಇಲ್ದಂಗೆ ಆಗೋಗಿದೆ. ಯಾಕೆ ಪೊಲೀಸರು ಇಂಥ ಕೆಲಸಗಳನ್ನ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅಂತೇಳಿ? ಯಾಕಂತ ಹೇಳಿದ್ರೆ ಆ ರಾಬರಿ ಕೇಸ್ ಆಯ್ತಲ್ಲ, ಬೆಂಗಳೂರಿನಲ್ಲಿ ಅತಿ ದೊಡ್ಡ ರಾಬರಿ ಕೇಸ್ನಲ್ಲೂ ಕೂಡ ಪೊಲೀಸರು ಕೈಚಳಕವನ್ನ ತೋರಿಸಿದ್ದು ಕೂಡ ಇದೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ? ನಿರೀಕ್ಷಾ, ಏನು ಬೆಂಗಳೂರಿನಲ್ಲಿ ಪೊಲೀಸರು ಕಳ್ಳರಾಗಿ ಮಾರ್ಪಾಡಾಗ್ತಾ ಇರುವಂತಹ ಪ್ರಕರಣಗಳು ಕಳೆದ 2-3 ತಿಂಗಳಿಂದ ಹೆಚ್ಚಾಗ್ತಾ ಇರುವಂತದ್ದು. ಯಾಕಂದ್ರೆ ನೀವು ಸಿದ್ದಾಪುರ ಏನು 2 ಕೋಟಿ ದರೋಡೆ ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ
ಏನು ಅಣ್ಣಪ್ಪ ನಾಯಕ್ ಅನ್ನೋನೇ ಏನು ಈ ಚಿತ್ರದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ, ಆತ ಮಾಸ್ಟರ್ ಮೈಂಡ್ ಆಗಿರ್ತಾರೆ. ಜೊತೆಗೆ ಇದೀಗ ಏನು ಒಂದು ಸೈಬರ್ ವಂಚನೆ ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿಗಿರ್ತಾರೆ. ಮತ್ತೆ ಆತನ ಕಾರ್ನಲ್ಲಿ ಒಂದಷ್ಟು ಹಣವನ್ನು ಸಹ ಇರುತ್ತೆ. ಅದನ್ನ ಏನು ಆರೋಪಿ ಏನು ಜೈಲಿಗೆ ಬಿಟ್ಟಿದ ತಕ್ಷಣ ಏನು ಪೊಲೀಸರು ಏನು ಆತನನ್ನ ಜೈಲಿಗೆ ಬಿಡ್ತಾರೆ. ಆನಂತರ ಏನು ಆತನ ಕಾರ್ನಲ್ಲಿ ಇದ್ದಂತ ಹಣವನ್ನ ಜಬೀವುಲ್ಲಾ ಅಂತ ಒಂದು ಹೆಡ್ ಕಾನ್ಸ್ಟೇಬಲ್ ಎತ್ಕೊಂಡು ಹೋಗಿ ಮನೇಲಿ ಇಟ್ಕೊಂಡಿರ್ತಾರೆ. ನಂತರ ಏನು ಆರೋಪಿ ಯಾರಿರ್ತಾರೆ ಆತ ಜೈಲಿಂದ ಬಿಡುಗಡೆಯಾಗಿ ಬಂದು ಕಾರನ್ನ ಪರಿಶೀಲನೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ಪೊಲೀಸರಿಗೂ ಸಹ ಮಾಹಿತಿಯನ್ನ ಕೊಡ್ತಾರೆ. ಅದೇ ಪೊಲೀಸರು ಕಾರನ್ನ ಪರಿಶೀಲನೆ ಮಾಡ್ತಾರೆ. ಅದೇ ಹಣ ಎಲ್ಲೋಯ್ತು ಏನು ಅನ್ನೋದ್ರ ಬಗ್ಗೆ ಒಂದು ಡೇಟ್ ವೈದು ಅವರು ಏನೋ ಒಂದು CCTVಗಳನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಒಂದು ಬ್ಯಾಗ್ ಅನ್ನ ಎತ್ಕೊಂಡು ಹೋಗಿರ್ತಾನೆ. ಅದರಲ್ಲಿ ಸುಮಾರು 11 ಲಕ್ಷ ಹಣ ಸಹ ಇರುತ್ತೆ ಅನ್ನೋದು ಗೊತ್ತಾಗಿರುತ್ತೆ. ಸೊ ಅದನ್ನ ಜಬೀವುಲ್ಲನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಸಹ ನಮಗೆ ಗೊತ್ತಿಲ್ಲ ಏನು ಅನ್ನೋದನ್ನ ಆತ ಹೇಳಿರ್ತಾನೆ. ಆದ್ರೆ ಅದನ್ನ ಮನೆ ಪ್ರಶ್ನೆ ಮಾಡುವಂತದ್ದಲ್ಲಿ ಮನೆಯ ಒಂದು ಮಂಚ ಇರುತ್ತೆ, ಅದರ ಕೆಳಗಡೆ ಏನು ಹಣವನ್ನ ಜೋಡಿಸಿಟ್ಟಿರೋದು CCB ಅಂದ್ರೆ ಸೈಬರ್ ಕ್ರೈಮ್ ಪೊಲೀಸರು ಮನೆಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು. ಆ ಮನೆಗೂ ಸಹ ಮೊದಲು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಸಹ ಆತ ಅಡ್ಡಿಯನ್ನ ಪಡಿಸಿರುವಂತದ್ದು. ತಾನು ಪೊಲೀಸ್ ಆಗಿದ್ಕೊಂಡು ಈ ರೀತಿ ಪೊಲೀಸರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತದ್ದು. ಆನಂತರ ಹಣದಲ್ಲಿ ಏನು 2 ಲಕ್ಷ ರೂಪಾಯಿ ಹಣಷ್ಟು ವಾಪಸ್ಸು ಕೊಟ್ಟಿರೋದು ಮೆಲ್ಲಟೆ ಗೊತ್ತಾಗಿದೆ. ಸದ್ಯಕ್ಕೆ CCB ಪೊಲೀಸರು ಈ ಒಂದು ಪ್ರಕರಣವನ್ನು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ವರುಣ್ ನಿಮ್ಮೆಲ್ಲ ಮಾಹಿತಿ.